ಆತರ ಪ್ರೀತಿ ಅಂದ್ರೆ ಅದನ್ನ ಯಾರು ಪ್ರೀತಿ ಅನ್ನಲ್ಲ, ಬೇರೆ ಅಂತಾರೆ. ಕೆರೆ ಬಡ್ಡ ನಾಗರಾವ ಸಿಕ್ಕರೆ ತಗೋಗಿ ಪಾರ್ಕಿಗಳೆಲ್ಲ ಬಿಡೋದು, ವಯೋ ರೂಮಲ್ಲಿ ಮಾಡ್ಬಿಟ್ಟು. ಹೇಳ್ಬೇಕಂದ್ರೆ ಈಗಿನ ಬರೀ ದುಡ್ಡು ನೋಡ್ತಾರೆ. ಅವನ ಹತ್ರ ದುಡ್ಡು ಇದೆ, ಅವ್ನ ಕತ್ತಲ್ಲಿ ಚೈನ್ ಹಾಕಿದ್ದಾನ, ಅವನಿಂದ ಹುಡುಗಿರು ಓಡ್ತಾರೆ ಅಷ್ಟೇ. ಹುಡುಗರು ಏನೇ ಆಗ್ಲಿ ಕರೆದ ತಕ್ಷಣ ಬರ್ತಾರೆ, ಏನಾದ್ರೂ ಹೆಲ್ಪ್ ಬೇಕು ಆದ್ರೆ ಮಾಡ್ತಾರೆ. ಹುಡುಗಿರ್ ಹಂಗಲ್ಲ. ಅಂದ್ರೆ ಈಗಿನ ಪ್ರೀತಿಗೂ ನಮ್ಮ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅವಾಗಿನ ಜನರೇಷನ್ಗೂ ಪ್ರೀತಿ ಡಿಫ್ರೆನ್ಸ್ ಏನಿದೆ ಮೇಡಮ್? ಈಗಿನ ಪ್ರೀತಿ ಹೇಳ್ಬೇಕಂದ್ರೆ ಈಗಿನ ಬರೀ ದುಡ್ಡು ನೋಡ್ತಾರೆ. ಅವನ ಹತ್ರ ದುಡ್ಡು ಇದೆ, ಅವ್ನ ಕತ್ತಲ್ಲಿ ಚೈನ್ ಹಾಕಿದ್ದಾನ, ಅವನಿಂದ ಹುಡುಗಿರು ಓಡ್ತಾರೆ ಅಷ್ಟೇ. ಅವಾಗಿನ ಪ್ರೀತಿ ಅಂದ್ರೆ ನೋಡಕ್ ಚೆನ್ನಾಗಿದ್ದಾನ, ಒಳ್ಳೆನ, ನಮ್ಮ ಮನೆಗೆ ಸೆಟ್ಲ್ ಆಗ್ತಾನ, ನಮ್ಮ ಅಪ್ಪ ಅಮ್ಮನೆಲ್ಲ ನೋಡಿ ಒಪ್ಸ್ ಮದುವೆ ಆಗ್ತಾನ, ಆವಾಗ ಹಂಗಿತ್ತು. ಇವಾಗ ದುಡ್ಡು ಅವ್ನ ಗೋಲ್ ಚೈನ್ ಹಾಕದ್ನ ಹುಡುಗಿ ನಾಳೆ ಎಷ್ಟೇ ಅವನಿಂದ ಬಿದ್ದಿರ್ತಾರೆ. ಆ ಥರ ಜನ್ರೇಷನ್ ಇವಾಗ. ಅವಾಗಿನ ಜನ್ರೇಷನ್ ಎಲ್ಲ ಬೇರೆ ಲೆವೆಲ್ ಬಿಡಿ, ಅದೆಲ್ಲ ಹೇಳಕ್ಕೂ ಆಗಲ್ಲ, ಅದು ಊಹೆ ಮಾಡ್ಕೊಳಕ್ಕೂ ಆಗಲ್ಲ ನಮ್ಮ ಕೈಯಲ್ಲಿ. ಆಕ್ಚುಲಿ ಪ್ರೀತಿ ಆವಾಗ್ಲೂ ಹಾಗೆ ಸೇಮೆ, ಇವಾಗ್ಲೂ ಹಾಗೆ ಸೇಮೆ. ಜನರೇಷನ್ ಗ್ಯಾಪ್ ಇಂದ ನಾವು ಮನುಷ್ಯರಾದವರು ನಾವು ಡಿಫ್ರೆಂಟ್ ಟೈಪ್ಸ್ ಆಗಿ ಮಾಡ್ಕೊಂಡ್ ಬಿಟ್ಟಿದೀವಿ. ಆಗೆಲ್ಲ ಏನಂತಂದ್ರೆ ಒಬ್ಬನೇ ಪ್ರೀತಿಸ್ಬೇಕು, ಒಬ್ಬರ ಜೊತೆನೆ ಲೈಕ್ ಮದ್ವೆ ಆಗ್ಬೇಕು, ಆ ತರ ಇತ್ತು. ಇವಾಗಿನ ಜನರೇಷನ್ ಸ್ವಲ್ಪ ಡಿಫ್ರೆಂಟ್ ಆಗ್ಬಿಟ್ಟು ಆ ತರ ಅಂದ್ರೆ ಬೇರೆ ಅದ್ರ ಡಿಪೆಂಡ್ಸ್ ಆನ್ ಜನರೇಷನ್ ಅಷ್ಟೇ. ಪ್ರೀತಿ ಅವಾಗ ಹೇಗಿದೆ ಇವಾಗ್ಲೂ ಹಾಗೆ ಇದೆ, ಜನರೇಷನ್ ಗ್ಯಾಪ್ ಅಷ್ಟೇ. ಅವ್ರಿಗೆ ಇಷ್ಟಪಟ್ಟಿದ್ದು ಅವಾಗ ಹಿರಿಯಕರಿಗೆ ಇಷ್ಟಪಟ್ಟಿದ್ದು ಪ್ರೀತಿ ಪ್ರೇಮ ಅನ್ನೋದು ಹಿರಿಯಕರು ಯಾರು ಸಬ್ಡಿಷನ್ ಮಾಡಿರ್ತಾರೆ ಅದು ಮಾಡ್ತಿದ್ವಿ. ಅವ್ರು ಹೇಳ್ಕೊಟ್ಟ ದಾರಿ. ಇವತ್ತಿನ ದಿವಸ ಇವರು ಈಗಿನ ಜನರೇಷನ್ಲಿ ಅವ್ರು ನಡೆಯುವಂಥದ್ದೇ ಬೇರೆ. ಅದಕ್ಕೆ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಹೇಳಿ, ಈಗಿನ ಜನರೇಷನ್ ಯಾವಾಗ ಬೇಕಾದ್ರೆ ಸೇರ್ಬೋದು ಬಿಡ್ಬೋದು, ಅವಾಗ ಹಂಗಿಲ್ಲ, ಬಹಳ ಕಷ್ಟ ಇದೆ. ಅವಾಗಲೂ ಪ್ರೀತಿ ಮಾಡಬೇಕು ಅಂದ್ರೆ ಮಾವನ ಮಕ್ಕಳು, ಸೋದರ ಮಾವನ ಮಕ್ಕಳು, ಅತ್ತೆ ಮಕ್ಕಳು ಅಂತ ಅದಕ್ಕೆಲ್ಲ ಒಂದು ಬೆಲೆ, ಒಂದು ಗೌರವ ಇದೆ. ಇವಾಗಿಲ್ಲ, ಜನರೇಷನ್ಲಿ ಅವೆಲ್ಲ ಬರ್ಬೇಕಾದ್ರೆ ಕಷ್ಟ. 100ಕ್ಕೆ 1 ಭಾಗ ಅದು ಯಶಸ್ವಿ ಆಗೋದು, 100% ಯಶಸ್ವಿ ಆಗಂತದ್ದು ಯಾವ್ದು ಇಲ್ಲ. ಅಂದ್ರೆ ಈಗ ಬ್ರೋ ನಮ್ ಕಡೆಯಿಂದ ಪ್ಯೂರ್ ಇರುತ್ತೆ, ಆ ಕಡೆಯಿಂದ ಪ್ಯೂರ್ ಸಿಗ್ತಾ ಇದೆಯೋ ಇಲ್ವೋ ನಮಗೆ ಗೊತ್ತಾಗಲ್ಲ. ಆದ್ರೆ ಆಗಿನ ಜನರೇಷನ್ ಅಂತಂದ್ರೆ ಆ ದೂರದಿಂದನೇ ಒಂಥರ ಅಟ್ರಾಕ್ಷನ್ ಅಂತ ಇರುತ್ತಲ್ಲ, ಆ ತರ ಇರೋದು. ಈಗ ಹಂಗಲ್ಲ, ಬ್ಯೂಟಿಗೆ ಎಲ್ಲಾರು ಸಿಗೋದು. ನೋಡ್ಬಿಟ್ರೆ ನನಗೆ ಸೆಟ್ ಆಗ್ತದೆ ಅಂತ. ಆರಾಮ ಫ್ಯಾಮಿಲಿಗೆ ಸೆಟ್ ಆಗುತ್ತೆ ಅಂತ ಯಾರು ಯೋಚನೆ ಮಾಡಲ್ಲ. ನನಗೆ ಸೆಟ್ ಆಗ್ತದೆ, ನಮಗೆ ಸೆಟ್ ಆಮೇಲೆ ನೆಕ್ಸ್ಟ್ ಫ್ಯಾಮಿಲಿ ಎಲ್ಲ ಬರ್ತಾ ಇರುತ್ತೆ. ಅದರಿಂದ ಹಳೆ ಜನರೇಷನ್ ಬೆಟ್ರು ಬ್ರೋ, ಯಾಕಂದ್ರೆ ಅವ್ರು ಸೆಟ್ಲ್ ಆಗಿ ಎಲ್ಲ ಆಗತಕ್ಕನು ಅವ್ರು ಹೇಳ್ಕೊಳಕ್ ಹೋಗಲ್ಲ. ಅದರಿಂದ ಅದೇ ಹಳೇದೇ ಚೆನ್ನಾಗಿತ್ತು ಸರ್. ಪ್ರೀತಿಲಿ ಏನು ವ್ಯತ್ಯಾಸ ಇಲ್ಲ ಸರ್, ಪ್ರೀತಿ ಹಾಗೆ ಇರೋದೆ, ಜನರುಗಳಲ್ಲಿ ಮಾತ್ರ ವ್ಯತ್ಯಾಸ ಇರೋದು ಅಷ್ಟೇನೆ. ಓಕೆನಾ? ಪ್ರೀತಿ ಯಾವತ್ತೂ ವ್ಯತ್ಯಾಸ ಬರೋದೇ ಇಲ್ಲ. ನೀವು ಪ್ರೀತಿ ಅಂದ್ರೆ ಪ್ರೀತಿನೇ. ಆಗಿನ ಕಾಲದ ಪ್ರೀತಿನೂ ಈಗಿನ ಕಾಲದ ಪ್ರೀತಿನೂ ನೀವು ಕೇಳ್ತೀರಾ, ಎರಡೂ ಒಂದೇನೆ. ಬಟ್ ಆಗ ಯಾವ ರೀತಿ ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು, ಈಗ ಯಾವ ರೀತಿ ಮಾಡ್ತಾರೆ, ಅದೆಷ್ಟೇ ಚೇಂಜ್. ಪ್ರೀತಿ ಅನ್ನೋದು ಪ್ರೀತಿನೇ, ಯಾವತ್ತೂ ಇರೋದು ಒಂದೇ ಇರುತ್ತೆ. ಅದೊಂಥರ ಇದೊಂಥರ ಪ್ರೀತಿ ಇರಲ್ಲ. ಆತರ ಪ್ರೀತಿ ಅಂದ್ರೆ ಅದನ್ನ ಯಾರು ಪ್ರೀತಿ ಅನ್ನಲ್ಲ, ಬೇರೆ ಅಂತಾರೆ. ಅವಾಗಿನ ಲವ್ ಯಾವ ತರ ಇರುತ್ತೋ ಗೊತ್ತಿಲ್ಲ ಅಣ್ಣ. ಲೈಕ್ ಫಿಲಮ್ಸ್ ಅಲ್ಲಿ ನೋಡಿರೋದಷ್ಟೇ. ಬಟ್ ನಮ್ ಜನರೇಷನ್ ನೋಡ್ತಿದ್ರೆ ಹೇಳ್ತಿಲ್ವಾ ಅಣ್ಣ, ಲೈಕ್ ಹೆಂಗೆ ಅಂದ್ರೆ ಒಬ್ರು ಇಷ್ಟಪಟ್ರೆ ಅವ್ರ ಜೊತೆ ಇರ್ಬೇಕು ಅನ್ನೋ ಇದು ಯಾವ ಹುಡುಗರಿಗೂ ಅಷ್ಟೇ ಇರಲ್ಲ. ಇನ್ನೊಬ್ರಿಗೆ ಅಟ್ರಾಕ್ಟ್ ಆಗೋದು ಜಾಸ್ತಿ. ಅಮೌಂಟ್ ವಿಷಯದಲ್ಲಿ ಆಗಿರ್ಬೋದು, ಅವ್ರು ಮಾಡೋ ಸ್ಟೈಲು, ಓಡಾಡೋ ಬೈಕು, ಲೈಕ್ ಈ ತರ ಬೇಗ ಅಟ್ರಾಕ್ಟ್ ಆಗ್ತಾರೆ. ಅವ್ರ ಹುಡುಗನೇ ನನ್ಗೆಲ್ಲ ಅನ್ಕೊಂಡ್ರೆ ಯಾವ ಲವ್ ಬ್ರೇಕಪ್ ಆಗಲ್ಲ. ಹುಡುಗಿರ್ ಕರೆಕ್ಟ್ ಆಗಿದ್ರೆ ಹುಡುಗರು ಆಲ್ಮೋಸ್ಟ್ ಕರೆಕ್ಟ್ ಆಗಿರ್ತಾರೆ. ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ನಂಬಿಕೆ ಒಂದಿದ್ರೆ ಯಾವ ಪ್ರೀತಿ ಆದ್ರೂ ಉಳಿಯುತ್ತೆ ಅಣ್ಣ, ಅಷ್ಟೇ. ಈ ಪ್ರೇಮ ಎಲ್ಲ ವೇಸ್ಟ್ ಬ್ರೋ, ಯೂಸ್ ಅಂಡ್ ಥ್ರೋ ಮಾಡ್ತಾರೆ. ಅದಕ್ಕೆ ಪ್ರೀತಿ ಪ್ರೇಮ ಎಲ್ಲ ಮಾಡಬಾರ್ದು. ಫ್ರೆಂಡ್ಸ್ ಮಾಡ್ಕೋಬೇಕು, ಜಸ್ಟ್ ಎಂಜಾಯ್ ಮಾಡ್ಬೇಕು ಲೈಫ್ನ. ಇವಾಗ ಲವ್ ಅನ್ನೋದು ಬಂದ್ಬಿಟ್ಟು ಎಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ. ಲವ್ ಮಾಡೋ ಬದಲು ಆರಾಮಾಗಿ ದುಡ್ಡು ಮಾಡ್ಕೊಂಡು ಜೀವನ ಸಾಗಿಸೋದು ಒಳ್ಳೇದು ಅನ್ಸುತ್ತೆ ನನ್ನ ಪ್ರಕಾರ. ಅರೇಂಜ್ ಮ್ಯಾರೇಜ್ ಅಲ್ಲಿ ಅಂದ್ರೆ ಜನ ಸಂಬಂಧಪಟ್ಟು ಹಿರಿಕರೆಲ್ಲ ಆಶೀರ್ವಾದ ಮಾಡಿರೋಂಥದ್ದು. ಈಗಿನ ಜನರೇಷನ್ ಏನಿಲ್ಲ, ಮಾಡ್ಬೇಕಾದ್ರೆ ಮಾಡ್ತಾರೆ, ಒಂದು ಆರ್ಕೆಸ್ಟ್ರಾ ಮಾಡಿ ಏನಾದ್ರು ಒಂದು ಪರಿಚಯ ಮಾಡಿ ಮಾಡ್ಕೋತಾರೆ. ಪ್ರೀತಿ ವಿಶ್ವಾಸ ತಾತ್ಕಾಲಿಕ, ಅಪರೂಪ. ಯಶಸ್ವಿ ಆಗೋದು ಅಪರೂಪ. 100% ಸೇರ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ ಇವತ್ತಿನ ದಿವಸ, ಈಗಿನ ಜನರೇಷನ್ ಅಷ್ಟೇ. ಸರ್, ಲವ್ ಮ್ಯಾರೇಜ್ ಅಲ್ಲಿ ಏನಂದ್ರೆ ಅವ್ರು ಏನು ಇತ್ತ ಅಂತ ಲವ್ ಮಾಡ್ಬೇಕಾದ್ರೆ ತಿಳ್ಕೊಂತೀವಿ, ಹೇಗೆ ಏನು ಅಂತ ಅವ್ರನ್ನ ಹತ್ರ ಇದ್ದು ಗೊತ್ತು ಮಾಡ್ಕೊಂತೀವಿ. ಬಟ್ ಅರೇಂಜ್ ಮ್ಯಾರೇಜ್ ಅಲ್ಲಿ ಏನು ಅಂದ್ರೆ ಮದ್ವೆ ಆದ್ಮೇಲೆ ಅವ್ರನ್ನ ಪ್ರೀತಿಸಿದಾಗ ಅವ್ರು ಏನು ಬೇಕು ಬೇಡ ಇದೆಲ್ಲ ಅವ್ರ ಹತ್ರ ತಿಳ್ಕೊಂಡ್ರೆ ಲೈಫು ತುಂಬಾ ಚೆನ್ನಾಗಿರತ್ತೆ. ಲವ್ ಮ್ಯಾರೇಜ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಇದ್ರೆ ಚೆನ್ನಾಗಿ ಹೋಗುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ಗಲಾಟೆ ಅವಾಗ ಇವಾಗ ಬರ್ತಾ ಇರುತ್ತೆ ಬ್ರೋ. ಅವ್ರು ಕಿರ್ಚಾಡ್ದಾಗ ನಾವು ಸೈಲೆಂಟ್ ಆಗಿರ್ಬೇಕು, ನಾವು ಕಿರ್ಚಾಡ್ದಾಗ ಅವ್ರು ಸೈಲೆಂಟ್ ಆಗಿರ್ಬೇಕು. ಆ ತರ ಒಂದು ರೀತಿಯಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬ್ರೋ. ಈ ಕಾಲದಲ್ಲಿ ಲವ್ ಮ್ಯಾರೇಜ್ ಆಗೋದು ಕಷ್ಟನಾ
ಈಗಿನ ಕಾಲದಲ್ಲಿ ಸುಲಭ, ಈಗಿನ ಕಾಲದಲ್ಲಿ ಸುಲಭ. ಸ್ಕೂಲ್ ಹುಡುಗಿ ಲವ್ ಮಾಡ್ತಾಳೆ. ಇನ್ನೇನು ಹೇಳಿ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಲವ್ ಮಾಡ್ತಾರಲ್ಲ, ಇನ್ನು ಕಾಲೇಜ್ಗೆ ಹೋದ್ರೆ ಮದುವೆ ಆಗಲ್ಲ ಅಂತ ಏನು ಗ್ಯಾರಂಟಿ? ಈಗಿನ ಕಾಲದಲ್ಲಿ ಸ್ವಲ್ಪ, ಆಗಿನ ಕಾಲದಲ್ಲ ನಮ್ಮ ಅಮ್ಮ ನೋಡಿದ್ರೆ ಬೈತಾರೆ, ನಮ್ಮ ಅಪ್ಪ ನೋಡಿದ್ರೆ ಬೈತಾರೆ ಅಂತೇಳಿ ಮಾಸ್ಕ್ ಹಾಕೊಂಡು ಸುತ್ತಾ ಇದ್ರು. ಈಗಿನ ಕಾಲದಲ್ಲಿ ಕಾಮನ್ ಆಗ್ಬಿಟ್ಟಿದೆ, ಯಾವ ಹುಡುಗಿ ನೋಡಿದ್ರೆ ಮಾಸ್ಕ್ ಹಾಕೊಂಡು ಸುತ್ತಾಳೆ. SLC ಹೋಗೋ ಹುಡುಗಿ ಒಂದು ಬಾಯ್ ಫ್ರೆಂಡ್ ಜೊತೆ ಸುತ್ತಾಳೆ, ಕಾಮನ್ ಅದೆಲ್ಲ. ಬೇಗ ಒಪ್ಕೊಂತಾರೆ. ಒಪ್ಕೊಳ್ಳೇಬೇಕು, ಜನ್ರೇಷನ್ ಹಂಗಿದೆ ಅಲ್ಲ. ಒಪ್ಕೊಂಡಿಲ್ಲ ಅಂದ್ರೆ ಅದು ಮುಂದೆ ಅವ್ರು ಏನು ಮಾಡ್ತಾರೆ ಮಾಡಲೇಬೇಕಲ್ಲ. ಇವಾಗ ತಂದೆ ತಾಯಿ ಒಪ್ಕೊಂಡಿಲ್ಲ, ನನ್ನ ಮಗಳಿಗೆ ಮಾಡೇ ಮಾಡ್ತಾರೆ ಬಿಟ್ರೆ ಅಂತ ಗೊತ್ತಲ್ಲ. ಜನ್ರೇಷನ್ ಹಂಗಿದೆ. ಆಗಿನ ಕಾಲ ಬೇರೆನೇ, ಈಗಿನ ಕಾಲನೇ ಬೇರೆ. ಈಗಿನ ಕಾಲದಲ್ಲಿ 3ನೇ ಕ್ಲಾಸ್ ಹೋಗಿರಲ್ಲ, ಆ ಹುಡುಗಿಗೆ ಲವ್ ಬೇಕು ಅಂತ ಜನ್ರೇಷನ್ ಇದು. ಈಗ ಸಿಂಗಲ್ ಲೈಫ್ ಬೆಸ್ಟಾ ಅಥವಾ ಕಮಿಟೆಡ್ ಲೈಫ್ ಬೆಸ್ಟಾ? ಅಂದ್ರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಣ್ಣ. ಕಂಫರ್ಟಬಲ್ ಆಗಿ ಅವ್ರು ಅರ್ಥ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಇದೆ ಅಂದ್ರೆ ನಂಬಿಕೆ ಇರೋದ್ರಿಂದ ಕಮಿಟೆಡ್ ಓಕೆ, ನಂಬಿಕೆ ಇಲ್ಲ ಅಂದ್ಮೇಲೆ ಸಿಂಗಲ್ ಆಗಿರೋದೇ ಬೆಸ್ಟ್. ಸಿಂಗಲ್ ಆದರೆ ಎಲ್ಲಾದರೂ ಹೋಗು, ಏನಾದರೂ ಮಾಡು, ಯಾರು ಕೇಳಲ್ಲ, ಯಾರನ್ನಾರು ನೋಡು. ಅಂದರೆ ಏನಂತಾರೆ ಗೊತ್ತಾ, ಒಂದು ಮನೆ ಓನರಿಗೆ ಒಂದೇ ಮನೆ ಅಂತೆ, ಬಾಡಿಗೆ ಮನೆಯವರಿಗೆ ಮನೆ ಇಲ್ದವನಿಗೆ ಊರಾಗಿರೋ ಮನೆ ಎಲ್ಲ ಬಾಡಿಗೆದಂತೆ. ಆ ರೀತಿ ನಮ್ದು ಸಿಂಗಲ್ ಆಗಿದ್ರೆ ಎಲ್ಲರನ್ನೂ ನೋಡ್ಬೋದು, ಕಮಿಟ್ ಆದರೆ ಒಬ್ಬಕ್ಕಿನೇ ನೋಡಬೇಕು. ಯಾಕೆ ಬೇಕು ಬ್ರೋ? ಈಗ ಸಿಂಗಲ್ ಆಗಿದ್ಬಿಟ್ರೆ ಬ್ರೋ ಆರಾಮಾಗಿ ಓಡಾಡ್ಬೋದು. ಇನ್ನೊಂದು ಫ್ಯಾಮಿಲಿ ಕಡೆ ಏನ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ತಗೊಳಕ್ಕಾಗುತ್ತೆ. ಈ ಲವ್ ಆಗ್ಬಿಟ್ರೆ ಫ್ಯಾಮಿಲಿ ಬಗ್ಗೆ ಅಷ್ಟೊಂದು ಕೇರ್ ಇರಲ್ಲ, ಯಾರನ್ನಾರ ನೋಡಿ. ಅದೇ ಸಿಂಗಲ್ ಆಗಿಬಿಟ್ರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈಗ ಈಗ ನಾವು ಹುಡುಗಿ ಖರ್ಚು ಮಾಡೋದನ್ನೇ ಮನೆ ಖರ್ಚು ಮಾಡ್ಬೋದಲ್ಲ ಆ ದುಡ್ಡು ಅಂತ, ಅದ್ರ ಬಗ್ಗೆ ಯೋಚನೆ ಬರುತ್ತೆ. ಅದೇ ಹುಡುಗಿ ಇದ್ರೆ ಆ ಥರ ಯೋಚನೆ, ಅವಳಿಗೆ ಏನಾದ್ರು ತಗೊಂಡೋಗ್ಬೋದಲ್ಲ ನಾನು ಅಂತ ಆ ಥರ ಯೋಚನೆ ಬರುತ್ತೆ. ಅದರಿಂದ ಲವ್ ಅನ್ನೋದೇನಿಲ್ಲ. ಅದೇ ಲವ್ ನಮ್ಮ ಫ್ಯಾಮಿಲಿ ಮೇಲೆ ತೋರಿಸಿದ್ರೆ ಅದು ಇನ್ನೂ ಡಬಲ್ ನಮಗೆ ಸಿಗುತ್ತೆ ವಾಪಸ್ಸು ಅಂತ. ಗರ್ಲ್ಸ್ ಫ್ರೆಂಡ್ಶಿಪ್ಗೂ ಮತ್ತೆ ಬಾಯ್ಸ್ ಫ್ರೆಂಡ್ಶಿಪ್ಗೂ ಇರೋ ಒಂದು ಡಿಫ್ರೆನ್ಸ್ ಏನು? ಲೈಕ್ ಅಣ್ಣ ಸೋ ಮೆನಿ ಡಿಫ್ರೆನ್ಸ್ ಇರುತ್ತೆ. ಹೆಂಗೆ ಅಂದರೆ ಇವಾಗ ಬಾಯ್ಸ್ ಅನ್ಕೊಳ್ಳಿ, ಲೈಕ್ ಒಂದು ಅಮೌಂಟ್ ಕೊಡ್ತಾರೆ, ಕೊಡು ಅಂದಿದ ತಕ್ಷಣ ಕೊಡ್ತಾರೆ, ಅದನ್ನ ರಿಟರ್ನ್ ಕೇಳಲ್ಲ. ಹುಡುಗಿರ್ ಹಂಗಲ್ಲ, ಕೇಳ್ತಾನೆ ಇರ್ತಾರೆ, ನನಗೆ ಬೇಕು ಅಮೌಂಟ್ ಕೊಡು, ಆ ಥರ ಈ ಥರ ಅಂತ. ನಮಗೆ ಎಲ್ಲೇ ಆಗಲಿ ಇವಾಗ ಕರೆದ ತಕ್ಷಣ ಬರೋಕ್ಕೆ, ಹುಡುಗರು ಏನೇ ಆಗಲಿ ಕರೆದ ತಕ್ಷಣ ಬರ್ತಾರೆ, ಏನಾದರೂ ಹೆಲ್ಪ್ ಬೇಕು ಆದರೆ ಮಾಡ್ತಾರೆ. ಹುಡುಗಿರ್ ಹಂಗಲ್ಲ, 1000 ಸರಿ ಯೋಚನೆ ಮಾಡ್ತಾರೆ, ಮಾಡೋದಾ ಬೇಡವಾ, ಹೆಂಗೆ ಏನು, ನಾಳೆ ದಿನ ನನಗೆ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಹುಡುಗ ಬೈತಾರೆ, ನಮ್ಮ ಮನೆಯವ್ರು ಕೇಳ್ತಾರೆ, ಈ ಥರ. ಸದ್ಯಕ್ಕೆ ಯಾರು ಇಲ್ಲ ಗರ್ಲ್ ಫ್ರೆಂಡ್, ಬಟ್ ಒನ್ವೇನಾ? ಎಷ್ಟು ವರ್ಷದಿಂದ ಒನ್ವೇ ಲವ್ ಸ್ಟೋರಿ? 9 ವರ್ಷದಿಂದ. ಓ ಗ್ರೇಟ್. ಆಮೇಲೆ ಇದು ಇವಾಗ ನೀವು 9 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಅಂದ್ರಲ್ಲ, ಅವ್ರಿಗೆ ಗೊತ್ತಾ ವಿಷಯ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ ಅನ್ನೋದು? ಕಮಿಟ್ ಆದ್ರೆ ಒಂದು 4 ವರ್ಷ ಬಿಟ್ಟು ನಾವು ಒಪ್ಕೊಂಡ್ಲು, ಆದ್ರೆ ನಾನೇ ಒಪ್ಕೊಂಡಲ್ಲ ಅಂತ ಕಾನ್ಫಿಡೆನ್ಸ್ ಜಾಸ್ತಿ ಆಗಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಂಡೆ. ಸಿಗ್ತಾಳೆ ಬಿಡು, ಎಲ್ಲೋಯ್ತಾಳೆ ಅಂತ. ಅದನ್ನ ತಪ್ಪು ಮಾಡಿದೆ, ಅದೊಂಥರ ಅವಾಯ್ಡ್ ಮಾಡಿದೆ. ಆಮೇಲೆ ಆ ಟೈಮಲ್ಲಿ ಯಾರಿಗೆ ಎಷ್ಟು ಟೈಮ್ ಕೊಡ್ಬೇಕಂತ ಗೊತ್ತಾಗಿರ್ಲಿಲ್ಲ. ಸೊ ಅಲ್ಲಿ ಅದು ತಪ್ಪು ಮಾಡಿದೆ ಅನ್ಸುತ್ತೆ. ಸೊ ತಪ್ಪು ಮಾಡಿದ್ದೀನಿ, ಸಾರಿ ಕೇಳಿದೆ, ಅಂಡ್ ಶಿ ಇಸ್ ನಾಟ್ ರೆಡಿ ಟು ಬಿಲೀವ್ ಮಿ ಅಗೇನ್. ನಿಮ್ಮ ಲವ್ ಸ್ಟೋರಿಯಲ್ಲಿ ಒಂದು ಗುಡ್ ಮೆಮೊರಿ ಅನ್ನೋದಾದ್ರೆ ಏನು? ಗುಡ್ ಮೆಮೊರೀಸ್, ನಾನು ನಮ್ಮ ಹುಡುಗಿ ಜೊತೆಲಿ ಈ ಜಾಗಕ್ಕೆ ಹೋಗಿದ್ದೆ, ನೆಕ್ಸ್ಟ್ ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಒಂದೊಳ್ಳೆ ಗುಡ್ ಮೆಮೊರೀಸ್ನ ಶೇರ್. ಅಂದ್ರೆ ಮೈಸೂರು, ನಾನು ಇವಳು ಫಸ್ಟು ಮನೇಲಿ ಒಪ್ಪಿದ್ದಿಲ್ಲ. ಮೈಸೂರು ಮನೇಲಿ ಒಪ್ಪಿದ್ದಿಲ್ಲ. ನಾನು ತುಂಬ ದೇವ್ರಿಗೆ ಅರ್ಕೆ ನಾನು ಬರ್ತೀನಿ ಅಂತಾನೆ ತುಂಬ 3 ತಿಂಗಳಿಂದ ನಾನು ಹೇಳ್ತಾನೆ ಇದ್ದೆ, ಇವಳು ನೆಕ್ಸ್ಟ್ ಮಂತ್ ಹೋಗೋಣ, ಇಲ್ಲಮ್ಮ ಮನೇಲಿ ಇಲ್ಲ, ಅಮ್ಮ ಊರಿಗೆ ಹೋಗಿಲ್ಲ, ತುಂಬ ಹೇಳ್ತಾ ಇದ್ಲು. ಗುಡ್ ಅಂದರೆ ಇವ್ರ ಅಮ್ಮಗೆ ಹೇಳ್ತಾರೆ ಮೈಸೂರಿಗೆ ಹೊಡೋಗಿದ್ದು. ಮೈಸೂರಿಗೆ ಹೋಗಿ ಅಮ್ಮ ದರ್ಶನ ಕಸಿನ್ಸ್ ಜೊತೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಇವನ್ ಜೊತೆ ಹೋಗಿದ್ದು. ಬಟ್ ಅದು ಅಂದ್ರೆ ಏನಕ್ಕೆ ಹೋಗಿದ್ದು ಅಂತಂದ್ರೆ ಆಕ್ಚುಲಿ ನಾವು 2 years ಇಂದ ಪ್ಲಾನ್ ಮಾಡ್ತಾ ಇದ್ವಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ. ಅದು ಹೋಗ್ಬೇಕು ಅಂತ ತುಂಬಾ ಮುಂದೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಅದು ಹೋಗ್ತಾ ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ನಾವು ಹೋಗ್ಬೇಕು ಅಂತ ಅನ್ಕೊಂತಾ ಇದ್ವಿ, ಇಲ್ಲೇನೋ ಬ್ಯಾಡ್ ಇನ್ಸಿಡೆಂಟ್ ಆಗ್ತಾ ಇತ್ತು. ಸೊ ಏನೋ ಒಂಥರ ಮನಸ್ಸಲ್ಲಿ ಓಕೆ ಹೋಗ್ಬೇಕು, ಅಮ್ಮ ಅವ್ರ ಹತ್ರ ಹೋದ್ರೆ ನಮ್ಗೊಂಥರ ನೆಮ್ಮದಿ ಇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಫ್ಯಾಮಿಲಿನ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಅದು ತುಂಬಾ ಮೆಮೊರೇಬಲ್. ಮದ್ವೆಗಿಂತ ಮುಂಚೆ ಮರೆಯಕ್ ಆಗ್ದಿರೋದಂದ್ರೆ ನಮ್ಮ ಫ್ರೆಂಡ್ಸ್ ಅಂತಾನೆ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ ಬ್ರೋ. ಯಾಕಂದ್ರೆ ಮದ್ವೆಗೆ ಮುಂಚೆ ಅವರೇ ನಮ್ಮ ಜೊತೆಲೆಲ್ಲ ಇದ್ದು, ನಾವು ಜೊತೆಲೆಲ್ಲ ಹೋಗಿ ಚಿಕ್ಕ ವಯಸ್ಸಿಂದ ಬೆಳೆದು ಅವ್ರ ಜೊತೆಲೆ ಗೋಲಿ ಬುಗ್ರಿ ಎಲ್ಲ ಆಡ್ಕೊಂಡು ಸಕ್ಕದಾಗಿ ಬೆಳೆದಿದ್ದೀವಿ. ಫ್ರೆಂಡ್ಸ್ ಅಂದ್ರೆ ಇಷ್ಟ ಬ್ರೋ. ನಾವು ಜೊತೆಲಿ ಯಾವಾಗೂ ಹಂಗೆ ಇರ್ತೀವಿ. ನಾವು ಫ್ರೆಂಡ್ಸ್ ಅಂದ್ರೆ ಒಂದು ಫ್ಯಾಮಿಲಿ ರೀತಿಯಲ್ಲಿ ಇರ್ತೀವಿ, ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ಜೊತೆಲೇ ಇರ್ತೀವಿ ಬ್ರೋ. ಹಂಗೆ ನೀವು ಮದ್ವೆ ಅರೇಂಜ್ ಮ್ಯಾರೇಜ್ ಆಗಿರ್ತೀರಾ, ನೀವು ಲವ್ ಮಾಡ್ಬೇಕಾದ್ರೆ ಯಾವ ರೀತಿ ಇರ್ತೀರಾ ಅವ್ರ ಜೊತೆ, ಲವರ್ ಜೊತೆ, ಅದೇ ರೀತಿ ನೀವು ಅವ್ರ ಜೊತೆ ಇದ್ರೆ ಅವರಿಗೆ ಬೇಕು ಬೇಡ ಅವ್ರು ಹೇಳೋದ್ಕಿಂತ ಮುಂಚೆ ನೀವೇ ಏನಾದ್ರು ಒಂದು ಅವ್ರಿಗೆ ಏನ್ ಬೇಕು ಅದನ್ನ ಕೇಳ್ಕೊಂಡು ನೀವೇ ಮಾಡೋದು ಎಲ್ಲ ಮಾಡಿದ್ರೆ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೂ ಒಂದು ಆಸೆ ಅಂತ ಇರುತ್ತಲ್ವಾ, ನನ್ನ ಗಂಡ ಅಂದವನು ನನ್ನ ಎಲ್ಗಾರು ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ನಾನು ಈ ತರ ಇರ್ಬೇಕು, ನಾನು ಇದೇ ತರ ಹಿಂಗೆ ಇರ್ಬೇಕು ಅವ್ರ ಜೊತೆ. ನೀವೆಲ್ಲಾರು ಅವ್ರು ಹೊರಗಡೆ ಹೊರಟಾಗ ನೀವು ಅವ್ರ ಜೊತೆ ಹೋದ್ರೆ ಅವ್ರಿಗೆ ಖುಷಿ. ಈಗ ನಾನು ಹೇಳ್ತಿರೋದು,
ನೀವು ಪ್ರೀತಿ ಕೊಟ್ರೆ ಅವರು ನಮಗೆ ಪ್ರೀತಿ ಕೊಡ್ತಾರೆ. ಉಳಿಸ್ಕೊಳ್ಳೋದು. ಹೌದು. ಈಗ ಹೆಂಗೆ ಅಂದ್ರೆ ಯಾರೇ ಆದ್ರೂ ಅಷ್ಟೇ ಒಂದ್ ಮಿರರ್ ತರ, ನೀವು ಇಲ್ಲಿ ಏನ್ ಆಕ್ಷನ್ ಕೊಡುತ್ತೆ ಅದು ರಿಯಾಕ್ಷನ್ ಬರುತ್ತೆ ಅಷ್ಟೇ. ಈಗ ನಾನು ನಿಮ್ಮ ಹತ್ರ ಖುಷಿಯಾಗಿ ಮಾತಾಡ್ತಾ ಇದ್ರೆ ನೀವು ಖುಷಿಯಾಗಿ ನನ್ನ ಹತ್ರ ಮಾತಾಡ್ತೀರಾ. ಸೊ ನೀವು ಮುಖ ತಿರ್ಸ್ಕೊಂಡು ಈ ತರ ಮಾತಾಡಿದಾಗ ನೀವೇನ್ ಮಾಡ್ತೀರಾ ಹೇಳಿ? ಮುಖ ತಿರ್ಸ್ಕೊಂಡು ಹೋಯ್ತಾ ಇರ್ತೀರಾ. ಸೊ ಅದು ಯಾರೇ ಆದ್ರೂ ಅಷ್ಟೇನೆ, ನೀವು ಮುಖ ಕೊಟ್ಟು ಮಾತಾಡಿ, ನಿಮ್ದು ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಆ ತರ ಹೇಳ್ಬೇಕಂದ್ರೆ ಹಂಗೇನಿಲ್ಲ, ಸೋಲು ಇಬ್ಬರ ಮಧ್ಯನೇ ಇರುತ್ತೆ. ಇವಾಗ ಯಾರಾದ್ರೂ ಸೋಲ್ಲೇಬೇಕು. ನಾನೇ ಗೆಲ್ತೀನಿ, ನಾನೇ ನಿಲ್ತೀನಿ, ನಾನೇ ಬಲ್ತೀನಿ, ನಾನೇ ರಾಜ್ಯ ಅಂತ ನನ್ನ ಮಗನು ಬದುಕಕ್ಕಾಗಲ್ಲ, ಯಾವನ್ ಕೈಯಿಂದನೂ ಆಗಲ್ಲ. ಪ್ರೀತಿ ಅಂದ್ಮೇಲೆ ಸಾವಿರ ಜಗಳ ಬರುತ್ತೆ, ಸಾವಿರ ಪ್ರೀತಿ ಬರುತ್ತೆ. ಅದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಷ್ಟೇ. ಬರೇನು ಅಂಡರ್ಸ್ಟ್ಯಾಂಡಿಂಗ್ ಒಂದಿದ್ರೆ ಎಲ್ಲಾದ್ರೂ ಬದುಕೊಂಡ್ಬಿಡ್ಬೋದು. ಆಕ್ಚುಲಿ ನಮ್ ಸೀಕ್ರೆಟ್ ಏನಂತಂದ್ರೆ ಲೈಕ್ ಬಾಂಡಿಂಗ್ಗೆ ಇಬ್ರು ಫ್ಯಾಮಿಲಿಗೂ ವಿಷಯ ಗೊತ್ತಿರೋದ್ರಿಂದ ನಾವು ಜಗಳ ಮಾಡ್ಕೊಳ್ಳೋದು ಲೈಕ್ ದೂರ ಇರೋದು ಅದೆಲ್ಲ ಮಾಡೋದಕ್ಕೆ ಆಪ್ಷನ್ನೇ ಇಲ್ಲ. ಅದ್ರಿಂದ ಯಾರ ಕಡೆನೂ ಯಾರಿಗೂ ಜಗಳ ತಲುಪಕ್ ಮುಂಚೆನೇನೆ ನಾವೇನೇನೆ ಸೆಟಲ್ ಮಾಡ್ಕೊಂಡ್ ಬಿಡ್ತೀವಿ. ಅವ್ರು ತಪ್ಪಿದ್ರೆ ಅವ್ರನ್ನೂ ಸಾರಿ ಕೇಳ್ತಾರೆ, ನಾನ್ ತಪ್ಪಿದ್ರೆ ಆಲ್ಮೋಸ್ಟ್ ನಾನೇ ಸೆಟಲ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಯಾವಾಗ್ಲೂ ಒನ್ ಡೇ ಅಷ್ಟೇ, ಮಾತು ಬಿಡೋದೆಲ್ಲ ಏನೂ ಇಲ್ಲ, ಏನೋ ಒನ್ ಡೇ ಹೆಚ್ಚು ಕಮ್ಮಿ ಅಷ್ಟೇ, ಮತ್ತೆ ಸೆಟಲ್. ಈ ಲವ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇನ್ ಪ್ರೀತಿ ಬಗ್ಗೆ ಹೇಳಿ? ಮೈನ್ ಫಸ್ಟ್ ಥಿಂಗ್ ಏನಂತಂದ್ರೆ ಫ್ಯಾಮಿಲಿನ ಯಾವತ್ತೂ ಬಿಟ್ಕೊಡ್ಬೇಡಿ. ಅವರೇ ಹುಡುಗನೇ ಆಗಿರ್ಬೋದು ಹುಡುಗಿನೇ ಆಗಿರ್ಬೋದು ಯಾರೇ ಆಗಿದ್ರು ಲವ್ಗೋಸ್ಕರ ಫ್ಯಾಮಿಲಿನ ಬಿಟ್ಕೊಡ್ಬೇಡಿ. ಎಷ್ಟೇ ಕಷ್ಟ ಆದ್ರೂ ಒಪ್ಸಿ ಮದ್ವೆ ಆಗಿ, ಮಾತ್ರ ಬಿಡಕ್ ಹೋಗ್ಬೇಡಿ ಲವ್ವನ್ನ. ಲೈಕ್ ಮನೇಲಿ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ಬಿಡಕ್ ಹೋಗ್ಬೇಡಿ. ಇಲ್ಲ ನೀವು ಮನೆಯವ್ರನ್ನ ನಿಷ್ಠೂರ ಮಾಡ್ಕೋಬೇಡಿ. ಅವ್ರಿಗೆ ಕೆಪಾಸಿಟಿ ಇದ್ರೆ ಅವ್ರು ಮಾತಾಡ್ತಾರೆ ಫ್ಯಾಮಿಲಿ ಹತ್ರ, ಅವ್ರನ್ನ ಬಿಟ್ಬಿಡಿ. ಯಾಕಂದ್ರೆ ನಾವು ಹುಡುಗನ ಪರನೂ ಹೋಗಕ್ಕಾಗಲ್ಲ, ಫ್ಯಾಮಿಲಿ ಪರನೂ ಹೋಗಕ್ಕಾಗಲ್ಲ. ಇಲ್ಲ ಅವ್ರು ನನ್ನ ಪರನೂ ಬರೋಕ್ಕಾಗಲ್ಲ, ಫ್ಯಾಮಿಲಿ ಪರನೂ ಹೋಗಕ್ಕಾಗಲ್ಲ. ನಾನು ಅವ್ರ ಮನೇಲಿ ಮಾತಾಡ್ಬೇಕು, ಅವರು ನನ್ನ ಮನೇಲಿ ಮಾತಾಡಿ ಸೆಟಲ್ ಆಗ್ಬೇಕು. ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ, ಫ್ಯಾಮಿಲಿನ ಒಪ್ಸಿ ಮದ್ವೆ ಆಗಿ ಅಷ್ಟೇ. ಏನು ಯಾರು ಹೆಂಗನ ಮಾಡಲಿ ಚೆನ್ನಾಗಿರ್ಲಿ ಅಷ್ಟೇ. ಯಾರ ಹತ್ರ ಒಂದು ಕೆಟ್ಟ ಹೆಸರು ತಗೊಂಡ್ರೆ ಚೆನ್ನಾಗಿ ಪ್ರೀತಿ ಮಾಡಿದ್ರೆ ನಮಗೂ ಒಂಥರ ಖುಷಿ. ಅವ್ರ ನೋಡಿದ್ರೆ ನಮಗೂ ಒಂದ್ಸತ ನಾವು ಅವ್ರ ಲೈಫಲ್ಲಿ ನಾವು ಮಾಡಿಲ್ವಲ್ಲ, ನಾವು ಈ ದೊಡ್ಡವರಾಗ್ಬಿಟ್ರೆ ನಾವು ಮಿಸ್ ಮಾಡ್ಕೊಂಡ್ ನಿಮ್ಮ ಥರ ಪೇರ್ ಇರಬೇಕು. ನಂಗೆ ತುಂಬ ಚೆನ್ನಾಗಿ ಮೆಸೇಜ್ ಆಗ್ತಾ ಇರ್ತಾರೆ ನಾರ್ಮಲಿ ಜನರಲಿ. ಅವನಿಗೂ ಹೇಳ್ತಾರೆ ನನಗೂ ಹೇಳ್ತಾರೆ, ಪೇರ್ ಇದ್ರೆ ನಿಮ್ಮ ಥರ ಇರಬೇಕು. ನಮ್ಮನ್ನ ಕಾಲೇಜಿಂದ ನೋಡಿರೋರು ಇದ್ದಾರೆ, ಸ್ಕೂಲಿಂದ ನೋಡಿರೋರು ಇದ್ದಾರೆ. ನಿಮ್ಮ ಥರ ಪೇರ್ ಇರಬೇಕು, ಎಷ್ಟು ಚೆನ್ನಾಗಿರ್ತೀರಾ, ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದೀರಾ, ಒಬ್ರ ಮೇಲೆ ಒಬ್ರಿಗೆ ಎಷ್ಟು ಟ್ರಸ್ಟ್ ಇದೆ, ಆ ಥರ ಹೇಳೋದ್ರಿಂದ ಟ್ರಸ್ಟ್, ಅಂಡರ್ಸ್ಟ್ಯಾಂಡಿಂಗು ಮತ್ತು ಫ್ಯಾಮಿಲಿ ಸಪೋರ್ಟಿವ್ ಆಗು ಇರಬೇಕು, ಇವ್ರಿಗೂ ಸಪೋರ್ಟಿವ್ ಆಗಿರಬೇಕು. ಇಬ್ಬರನ್ನೂ ಬಿಟ್ಕೊಡ್ಬಾರ್ದು, ಬ್ಯಾಲೆನ್ಸ್ ಮಾಡಬೇಕು ಇಷ್ಟೇ. ಮತ್ತೆ ಎಲ್ಲ ಫ್ಯಾಮಿಲಿಯಲ್ಲಿ ಯಾರು ಸಪೋರ್ಟ್ ಮಾಡಲ್ಲ. ಯಾವುದೋ ಒಂದು ಹುಡುಗನ ಕರ್ಕೊಂಡ್ಬಂದ್ಬಿಟ್ಟು ಮದುವೆ ಆಗ್ತೀನಿ ಅಂದ್ರೆ ಅವ್ರ ಅಪ್ಪ ಏನು ಒಪ್ಕೊಳಕೇನಿದ, ಅದೆಲ್ಲ ಹಣೆ ಬರ ಅಮ್ಮನ ಆಶೀರ್ವಾದ ಎಲ್ಲ ದೇವ್ರು ಕೊಟ್ಟಂಗೇನೆ ಎಲ್ಲ ಆಗೋದು. ಕಮಿಟೆಡ್ ಆದ್ರೆ ಏನು ಗೊತ್ತಾ, ಅವಳನ್ನ ಲೈಫ್ ಲಾಂಗ್ ನೋಡ್ಕೋಬೇಕು. ಇಲ್ಲ ಅಂದ್ರೆ ಕಮಿಟ್ ಮಾಡ್ಕೊಳಕ್ ಹೋಗ್ಬಾರ್ದು. ಅವಳು ಅಷ್ಟೇ ನಿಮ್ಮ ಥರನೇ ಇರಬೇಕು, ನಿಮಗೆ ಎಲ್ಲದನ್ನೂ ಕೊಡಂಗಿರ್ಬೇಕು. ಪ್ರೀತಿ ಆಗಲಿ, ಒಂದು ಕೇರಿಂಗ್ ಆಗಲಿ. ಬೆಸ್ಟ್ ಫ್ರೆಂಡ್ ಅರ್ಧ ಬೆಸ್ಟ್ ಫ್ರೆಂಡಿಂದ ಹೋಗ್ಬಾರ್ದು ಅವಳು. ನೀವು ಅವಳು ನಂಬ್ತಾ ಇದ್ರೆ ಅವಳು ನಿಮ್ಗೆ ನಂಬಬೇಕು. ಲೈಫ್ ಲಾಂಗು ಮ್ಯಾರಿ ಆಗಿ ಚೆನ್ನಾಗಿರಿ. ಸರ್ ನನ್ನ ಹೆಸರು ಯುವರಾಜ್ ಅಂತ. ನಾಗರಾಜ್ ಅಂತ ಸರ್. ಮಮತಾ. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಪ್ರೇಮ್ ಸಾಗರ್ ಅಂತ. ಗಿರೀಶ್ ಅಂತ. ಮೈತ್ರಿ. ಜ್ಞಾನೇಶ್.